ನನ್ನ ಹೆಸರಿಟ್ಟು ಬೈದ್ರೆ ನಾನು ಜಾಡ್ಸಾಕ್ಬಿಡ್ತೀನಿ. ಯಾರಾದರೂ ನಾನು ಕೇರೆ ಮಾಡೋದಿಲ್ಲ. ಅಲ್ಲ ಸರ್, ಯಾರನ್ನೂ ಕೇರ್ ಮಾಡೋದು. ನನ್ನ ಹೆಸರಿಟ್ಟು ಯಾರಾದರೂ ಮಾತಾಡಿದರೆ ಹೇಳ್ರಿ, ಅವರು ಬಂಡವಾಳ ವಿಡಿಯೋಸು, ರೆಕಾರ್ಡ್ಸು, ಆಡಿಯೋಸು ಎಲ್ಲವನ್ನು ಎತ್ತು ಗೋಡೆಗೆ ಬಿಟ್ಬಿಡ್ತೀನಿ. ನನ್ನ ಹೆಸರು ಯಾರಾದರೂ ಎತ್ತು ಮಾತಾಡಿದ್ರೆ ಅವ್ರು ಹೇಳಿ ನನ್ನ ಹೆಸರು, ಆಮೇಲೆ ನಾನು ತೋರಿಸ್ತೀನಿ ಏನು ಅಂತ. ಅಲ್ಲ ಸರ್, ನಿಮ್ಗೆ ಇನ್ನೂ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ. ಅಲ್ಲ ಸರ್, ಉಸ್ತುವಾರಿ ಮಂತ್ರಿಗಳು ಅಲ್ಲ ಸರ್, ಈಗ ರೂಪಾ ಶಶಿಧರ್ ಅವರು SN ಅವರು ಒಟ್ಟಿಗಿದ್ದಾರೆ. ಇನ್ನಿಬ್ರು ಉಳಿದಿರೋದು ನೀವು ಮತ್ತೆ ನಂಜೇಗೌಡ ಅವರು ಇಬ್ರು ಉಳಿದಿದ್ರು ಅಷ್ಟೇ. ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮಗೆ ಅಂತ. ಅವರಿಬ್ಬರೇ ಇರ್ಬೇಕು. ಅವ್ರು ಹೇಳಿರೋದು ಅವರಿಬ್ಬರೇ ಇರ್ಬೇಕು. ಅವ್ರು ಹೇಳಿದಾರಲ್ಲ ಇಬ್ಬರು ಶಾಸಕರ ಕೈ ಇರುತ್ತೆ, ಅದು ಯಾರು ಹೇಳಿದಾರೋ ಅವ್ರಿಬ್ಬರೇ ಇರ್ಬೇಕು. ನಮ್ಗಂತೂ ಅದೇನಿಲ್ಲ. ನೋಡು, ಕೋಲಾರ ಹೆಡ್ ಕ್ವಾರ್ಟರ್ ಅಲ್ಲಿ ನಾನು ಇದೀನಿ, MLA ಆಗಿದ್ದೀನಿ. ಯಾರೇ ಬಂದ್ರು ನನಗೆ ಮಾಹಿತಿ ಕೊಡ್ತಾರೆ. ನಾನು ಹೋಗ್ತೀನಿ, ನಾನು ಅವ್ರ ಜೊತೆ ಇರ್ತೀನಿ, ನನ್ನ ಕೆಲಸದಲ್ಲಿ ನಾನು ಮಾಡಿಸ್ಕೊಳ್ತೀನಿ, ಅವ್ರ ಜೊತೆ ನಾನು ಓಡಾಡ್ತೀನಿ. ಅವ್ರು ಬಂದಾಗ ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ. ನಿಮಗೆ ಗೊತ್ತು ಯಾರ್ಯಾರು ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ ಅಂತ. ಹೋದ್ಸಲಿ ದಿನೇಶ್ ಗುಂಡೂರಾವ್ ಅವ್ರು ಬಂದರು. ಬಾರ್ಡ್ರಲ್ಲಿ ರಿಸೀವ್ ಮಾಡಿಕೊಂಡು ಕರ್ಕೊಂಡೋಗಿ ನಾನು ಬಂಗಾರಪೇಟೆ ಬಾರ್ಡ್ರಲ್ಲಿ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ಅವ್ರನ್ನ. ದಿನೇಶ್ ಗುಂಡೂರಾವ್ ಅವರು ಮುಳಬಾಗಿಲಿಗೆ ಬಂದರು. ಮುಳಬಾಗಿಲಿಗೆ ಬಂದಾಗ ಟೋಲ್ವರೆಗೂ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ಗೆಸ್ಟ್ ಹೌಸ್ಗೆ ಹೋದೆ. ನಾನು ಮುಳಬಾಗಿಲು ಹೋಸಲಿ ಬಂದಾಗ ಟೋಲ್ವರೆಗೂ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ನೆಲ್ಲ ಕರೆಸಿ ನಮ್ಮ ನೀಲಕಂಠೇಗೌಡರನ್ನ ಅವ್ರ ಕಾರಲ್ಲಿ ಕುಂಡಿಸಿ ಬ್ಲ್ಯಾಕ್ ಪ್ರೆಸಿಡೆಂಟನ್ನು ನೀವು ಮುಳಬಾಗಿಲು ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಬನ್ನಿ ಸರ್, ನಾನು ಗೆಸ್ಟ್ ಹೌಸಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸಲ್ಲಿ ಇದೆ. ಅದು ಕೋಲಾರ ಹೆಡ್ ಕ್ವಾರ್ಟರ್ MLA ಆಗಿ ನನ್ನ ಜವಾಬ್ದಾರಿ. ಇದು ನಮ್ಮ ಮಂತ್ರಿಗಳು ಬಂದಾಗ, ನಮ್ಮ ಪಕ್ಷದ ಯಾರೇ ಹಿರಿಯ ನಾಯಕರು ಬಂದಾಗಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನಾನು ಜವಾಬ್ದಾರಿ ಆಗಿದೆ. ನಾನು ರಿಸೀವ್ ಮಾಡ್ಕೊಳ್ತೀನಿ. ಮುಂದಕ್ಕೂ ಇವಾಗ ಏನು ಮಾಡ್ತಾ ಇದ್ದೀನಿ ಅದನ್ನೇ ಕಂಟಿನ್ಯೂ ಮಾಡಿ. ಅಲ್ಲ, ಮೇಧಾವಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ, ಅದರಿಂದ ಏನು ಒಳ್ಳೇದಾಗಲ್ಲ. ಇಬ್ರು ಶಾಸಕರು ಮೇಧಾವಿಗಳಿದ್ದಾರೆ, ಅವ್ರ ಮಾತು ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ. ನನಗಿಂತ ಮೇಧಾವಿಗಳು ಯಾರು ಇಲ್ಲ ಅಂತ ನನಗೆ ಅನ್ಕೊಳ್ತೀನಿ. ನನಗೆ ಹೇಳ್ಕೊಡುವಂಥದ್ದು ಯಾರೂ ಇಲ್ಲ. ನನಗೆ ಯಾರು ಹೇಳ್ಕೊಟ್ರು ಹೇಳೋದೇ ಇಲ್ಲ. ನನಗಿಂತ ಮೇಧಾವಿಗಳು ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಇರ್ಬೋದು. ಅಲ್ಲ ಸರ್, ಬಜೆಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತಗೋಬೇಕಲ್ವಾ ಉಸ್ತುವಾರಿ ಮಂತ್ರಿಗಳು? ಇವರು ಬೈತು ಸುರೇಶ್ ಅವರು. ಯಾರಿಗೆ ಎಲ್ರಿಗೂ ಹೊಟ್ಟೆ ನೋವು? ಯಾರಿಗೆ ನೋವು? ನನಗೆ ಹೊಟ್ಟೆ ನೋವು ಇದ್ದು ನಿನಗೆ ಟ್ಯಾಬ್ಲೆಟ್ ಕೊಟ್ಟರೆ ಆಗುತ್ತೆ ಏನದು? ಆಗಲ್ಲ ಸರ್. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು. ಜನ ಓಟ್ ಹಾಕಿರೋದು ಏನಕ್ಕೆ? ನನಗೆ ಸುತ್ತಾಡ್ಕೊಂಡು ಅರಟೆ ಹೊಡ್ಕೊಂಡಿರೋದಕ್ಕೆ ಜನ ಓಟ್ ಹಾಕಿರೋದು. ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡ್ಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅಟ್ಟೆ ಹೊಡ್ಕೊಳಕ್ಕೆ ಇಲ್ಲ ಹಾಕಿರೋದು. ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ, ನಿನಗೇನು ಅವಶ್ಯಕತೆ ಇದೆ, ನಿನಗೇನು ಪ್ರಾಬ್ಲಮ್ ಇದೆ, ಅದನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿನ ಆ ಕೆಲಸವನ್ನು ಮಾಡಿಸ್ಕೊಂಡು ಬರುವಂಥ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು. ನಮಗೆ ಮಾತಾಡೋಕ್ಕೋಸ್ಕರ ಅಲ್ಲ ಓಟ್ ಹಾಕಿರೋದು. ಆ ಜವಾಬ್ದಾರಿನ ನಾನು ಮಾಡಿದ್ದೀನಿ. ಆ ಜವಾಬ್ದಾರಿಯನ್ನು ನಾನು ಜನ ಏನು ಓಟ್ ಕೊಟ್ಟಿದ್ದಾರೆ, ಜನ ಏನು ಮಾಡಿದ್ದಾರೆ, ಆ ಜನಕ್ಕೆ ಋಣ ತೀರಿಸ್ಕೊಳ್ಳೋಕ್ಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬೆಳಗ್ಗೆನೂ ಬಿಟ್ಟಿಲ್ಲ, ರಾತ್ರಿನೂ ಬಿಟ್ಟಿಲ್ಲ. CM ಅವ್ರ ಮನೆಗೆ ಬೆಳಗ್ಗೆನೂ ಬಿಟ್ಟಿಲ್ಲ, ರಾತ್ರಿ ಬಿಟ್ಟಿಲ್ಲ. ಡೆಪ್ಟಿ CM ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ, ರಾತ್ರಿ ಬಿಟ್ಟಿಲ್ಲ. ಅವ್ರ ಹಿಂದೆ ಬಿದ್ದು ಕಾಲುಗಳು ಹಿಡ್ಕೊಂಡು ಕೈಗಳು ಹಿಡ್ಕೊಂಡು ನನಗೆ ಏನು ಬೇಕೋ ಆ ಕೆಲಸವನ್ನು ನಾನು ಮಾಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ನಾನು ಹೇಳೋದು ಕೇಳ್ಬಿಡ್ರಿ. ನಮ್ಮ ಮನೆಯಲ್ಲಿ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಉಸ್ತುವಾರಿ ಮಂತ್ರಿನ ಅಲ್ಲ ಸರ್, ನಮ್ಮ ಮನೆಯಲ್ಲಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳ ಹತ್ರ ಕುತ್ಕೊಂಡು ನಾವು ಮಾತಾಡುವಂಥ ನಮ್ಮ ಜವಾಬ್ದಾರಿ. ಉಸ್ತುವಾರಿ ಮಂತ್ರಿಗಳು ನಮಗೆಲ್ಲ ಸಂದರ್ಭದಲ್ಲೂ ಎಲ್ಲ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ. ಅವರು ಎಲ್ಲ ರೀತಿಯದೆಲ್ಲ ಸಹಕಾರ ಮಾಡಿದ್ದಾರೆ. ಇವತ್ತು ಎಲ್ಲರೂ ಹೇಳ್ಕೋಬಹುದು, ಇವತ್ತು ಕೋಲಾರ್ಗೆ ಬಜೆಟ್ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತೋದು, ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ. ನಿಮ್ಗೆಲ್ಲರಿಗೂ ಪತ್ರಕರ್ತರಿಗೆ, ಮಾಧ್ಯಮಿಕರಿಗೆ ಎಲ್ಲರ ಮಧ್ಯೆ ಯಾಕಪ್ಪ ಇಷ್ಟು ದಿವಸ ಆಗಿದೆ ಸ್ವಾತಂತ್ರ್ಯ ಬಂದಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆ 2008ರಲ್ಲಿ ನಮ್ಮ ಅವಿಭಾಜ್ಯ ಜಿಲ್ಲೆ, ನಮ್ಮ ಜಿಲ್ಲೆ ಅದು ಮೊನ್ನೆ 2008ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗಾಯಿತು. ಯಾಕೆ ಕೋಲಾರ್ಗೆ ಇಷ್ಟು ದಿವಸ ಮೆಡಿಕಲ್ ಕಾಲೇಜ್ ಆಗಿಲ್ಲ? ಯಾರು ಪ್ರಯತ್ನ ಮಾಡಿಲ್ವಾ? ಇವತ್ತು ಬಜೆಟಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ, ಕೋಲಾರ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ. ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು, ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು, ನಜೀರ್ ಅಣ್ಣವರು, ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು, ನಾವು ಸೇರಿಕೊಂಡು, ಸುಧಾಕರ್ ಸೇರಿಕೊಂಡು, ನಂಜೇಗೌಡರು ಸೇರಿಕೊಂಡು ಇಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಗಳು ಓಡಾಡಿ ಮಾಡಿದ್ದೀವಿ ಕೆಲಸ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗಳಿಗೆ CM ಗಮನಕ್ಕೆ ತಂದು ನಮ್ಮ ಜವಾಬ್ದಾರಿ. ವಿಶ್ವಾಸಕ್ಕೆ ತಗೊಂತ ಇಲ್ಲ ಯಾರು? ಅವ್ರನ್ನೇ ಕೇಳ್ಬೇಕು ನೀವು ಸರ್. ಅವರು ಕೇಳ್ಬೇಕು. ನಮಗೂ ನೋವಿರೋದ್ರಿಂದ ನಾವು ಹೋಗ್ಬೇಕಪ್ಪ ಉಸ್ತುವಾರಿ ಮಂತ್ರಿಗಳಿಗೆ. ನಮ್ಮ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು ಏನು ಗೊತ್ತಿರುತ್ತೆ ಅವ್ರಿಗೆ. ಅವ್ರಿಗೆ ನಾವು ತಿಳಿಸ್ಬೇಕು, ಅಣ್ಣ ಈ ಥರ ಇದೆ, ಹಿಂಗಿದೆ ಅಣ್ಣ, ಇದನ್ನು ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಬೇಕು ಉಸ್ತುವಾರಿ ಮಂತ್ರಿಗಳು. ಸರ್, ಉಸ್ತುವಾರಿ ಮಂತ್ರಿಗಳು ತಿಳಿಸುವಂತ ಜವಾಬ್ದಾರಿ ಕೂಡ ಇರಬೇಕು ನಮಗೆ. ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು. ಬೇರೆ ದೇವ್ರು ಬಂದ್ಬಿಟ್ಟು ಅವ್ರ ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಇಂಥ ಪ್ರಾಬ್ಲಮ್
ಪ್ರಾಬ್ಲಮ್ ಇದೆ ಅವ್ರನ್ನ ಮಾತಾಡಿ ನೀವು ಹೋಗಿ. ಸರ್ ಅದೇ ಸರ್ ಉಸ್ತುವಾರಿ ಮಂತ್ರಿಗಳನ್ನ ಒಂದು ರಿಕ್ವೆಸ್ಟ್ ಮಾಡಬೇಕಲ್ಲ ಎಲ್ಲ ಒಂದು ಸಭೆ ಕರೆದು ಏನು ಬೇಕು ಏನು ಬೇಡ ಅಂತ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಲ್ಲಲ್ಲ ಬೇರೆ ಎಲ್ಲ ವಿಚಾರಕ್ಕೂ ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ್ಕಾಗುತ್ತೆ, ಕೆಲಸ ಮಾಡ್ಕೊಳಕ್ಕಾಗುತ್ತೆ, ಟ್ರಾನ್ಸ್ಫರ್ಗಳು ಮಾಡೋಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ್ಕಾಗುತ್ತೆ, ಕೆಲಸ ಮಾಡ್ಕೊಳಕ್ಕಾಗುತ್ತೆ, ಯಾರು DC ಬರಬೇಕು.